ಸೊ ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅಂದ್ಕೊಂತೀನಿ. ನೋಡಿ, ಮತ್ತೊಂದು ರೀಜನಲ್ ರೂರಲ್ ಬ್ಯಾಂಕ್ ಅಥವಾ ಏನೋ ಒಂದು ಗ್ರಾಮೀಣ ಬ್ಯಾಂಕ್ ಅಂತ ನಾವೇನ್ ಕರಿತೀವಿ, ಇದರಲ್ಲಿ ಸುಮಾರು 13,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಒಂದು 13,000 ಒಂದು ವೇಕೆನ್ಸೀಸ್ ಗಳ ಒಂದು ವಿಶೇಷತೆ ಏನಂದ್ರೆ, ನಮ್ಮ ಒಂದು ಕರ್ನಾಟಕದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಯಾರೆಲ್ಲ ಒಂದು ಅಪ್ಲೈನ ಮಾಡ್ತೀರಾ, ನಮ್ಮ ಒಂದು ಕರ್ನಾಟಕದಲ್ಲೇ ಏನು ಒಂದು ಎಕ್ಸಾಮ್ ಅನ್ನ ತಾವು ಬರೀಬಹುದು, ಬೇರೆ ಕಡೆ ತಾವು ಹೋಗುವಂತಹ ಒಂದು ಅವಶ್ಯಕತೆ ಅಲ್ಲ, ಕರ್ನಾಟಕದಲ್ಲೇ ತಾವೇನು ಜಾಬ್ ಸಹ ಇಲ್ಲಿ ಒಂದು ಮಾಡಬಹುದು. ಅದಕ್ಕಿಂತ ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂತದ್ದು ಏನಂದ್ರೆ, ಯಾರೆಲ್ಲ ಒಂದು ಅಪ್ಲೈನ ಮಾಡ್ತೀರಿ, ಆರಾಮಾಗಿ ನಮ್ಮ ಒಂದು ಕನ್ನಡ ಭಾಷೆಯಲ್ಲೇ ತಾವೇನು ಒಂದು ಪರೀಕ್ಷೆ ಸಹ ಇಲ್ಲಿ ಒಂದು ಬರೆಯುವುದಕ್ಕೆ ಇಲ್ಲಿ ಒಂದು ಅವಕಾಶ ಸಹ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಒಂದು ವೇಕೆನ್ಸೀಸ್ ಗಳನ್ನು ಕುರಿತು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನಾನು ತಮ್ಮನ್ನ ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಿ, ಅರ್ಥ ಮಾಡ್ಕೊಳ್ಳಿ. ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಮೊದಲು ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಗ್ರಾಮೀಣ ಬ್ಯಾಂಕ್ ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ನೋಡ್ಕೊಂಡ್ಬಿಡಿ, ಕನ್ಫರ್ಮ್ ಅನ್ನ ಮಾಡ್ಕೊಂಡ್ಬಿಡಿ. ಗೊತ್ತಿರ್ಲಿ, ಪದೇ ಪದೇ ಹೇಳ್ತಾ ಇದೀನಿ, ಈ ಒಂದು ಚಾನಲ್ ಮುಖಾಂತರ ಶೇರ್ ಮಾಡುವಂತಹ ಪ್ರತಿ ಒಂದು ವೇಕೆನ್ಸೀಸ್ ಗಳು ಏನಿದಾವೆ, ಒಂದು ನೋಟಿಫಿಕೇಶನ್ ನಾವು ತಮ್ಮಲ್ಲಿ ಹಂಚ್ಕೊಂತೀವಿ, ತೋರಿಸ್ತೀವಿ. ನಂತರ ನಾವು ಏನೋ ಒಂದು ಮಾಹಿತಿಯನ್ನು ನಾವು ಕೊಡೋದಕ್ಕೆ ಹೋಗ್ತೀವಿ. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಂತಹ ಒಂದು ಮಾಹಿತಿಯನ್ನು ನಾವು ಕೊಡುವುದಿಲ್ಲ. ಸೊ ಸಾಧ್ಯವಾದಷ್ಟು ಯಾರೆಲ್ಲ ನಮ್ಮ ಒಂದು ಕರ್ನಾಟಕದಂತ ಈ ಒಂದು ವಿಡಿಯೋ ನೋಡ್ತಾ ಇದೀರಿ, ಆದಷ್ಟು ಈ ಒಂದು ಚಾನಲ್ಗೆ ತಾವು ಸಪೋರ್ಟ್ ಅನ್ನ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ತಾವು ಪ್ರತಿಯೊಬ್ಬರು ಮರಿಲೇಬೇಡಿ. ಓಕೆನಾ ಸ್ನೇಹಿತರೆ, ಈ ಒಂದು ಗ್ರಾಮೀಣ ಬ್ಯಾಂಕ್ ಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ನೋಡಿ ಸಿಂಪಲ್ ಆಗಿ ತಮಗೆ ಇಲ್ಲಿ ಒಂದು ಅರ್ಥವನ್ನ ಮಾಡ್ಬಿಡ್ತೀನಿ. ಸುಮಾರು 70 ಒಂದು ಪೇಜ್ ನ ಒಂದು ನೋಟಿಫಿಕೇಶನ್ ಇರುತ್ತೆ. ತಾವು 70 ಪೇಜ್ ನ ಒಂದು ನೋಟಿಫಿಕೇಶನ್ ತಾವು ಓದ್ಕೊಂಡು ಕೂತ್ಕೊಂಡ್ ಬಿಟ್ರೆ ಬಹಳಷ್ಟು ಒಂದು ಗಂಟೆಗಳೇ ತಗೊಳುತ್ತೆ. ಬಟ್ ನಾವು ಸಿಂಪಲ್ ಆಗಿ ತಮಗೆ ಒಂದು ಮಾಹಿತಿ ನಾವು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ನೋಡಿ, IBPS RRB ವೇಕೆನ್ಸಿ, RRB ಅಂದ್ರೆ ತಾವೇನೊಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ತಾವು ತಿಳ್ಕೊಬೇಡಿ, ರೀಜನಲ್ ರೂರಲ್ ಬ್ಯಾಂಕ್ ಅಂತ ಕರಿತೀವಿ ಅಥವಾ ಒಂದು ಗ್ರಾಮೀಣ ಬ್ಯಾಂಕ್ ಅಂತ ನಾವು ಕರಿತೀವಿ. ತಾವು ನೋಡಿರ್ತೀರಾ, ತಮ್ಮ ಒಂದು ಗ್ರಾಮಗಳಲ್ಲಾಗಿರ್ಬೋದು, ಏನೋ ಒಂದು ಟೌನ್ ಗಳಲ್ಲಾಗಿರ್ಬೋದು, ಒಂದಲ್ಲ ಒಂದು ಗ್ರಾಮೀಣ ಬ್ಯಾಂಕ್ ಅನ್ನೋದು ಇದ್ದೇ ಇರುತ್ತೆ. ಓಕೆನಾ, ಆ ಒಂದು ಬ್ಯಾಂಕ್ ನಲ್ಲಿ ತಮ್ಮ ಒಂದು ಜಾಬ್ ಅನ್ನ ಮಾಡುವಂತಹ ಒಂದು ಅವಕಾಶ ಈಗ ಸಿಕ್ಕಿದೆ. ಈ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡೋದು ನೋಡಬಹುದು. 1 ಸೆಪ್ಟೆಂಬರ್ 2025 ಏನೋ ಒಂದು ಆಲ್ರೆಡಿ ಅನೌನ್ಸ್ ಆಗೋಗಿದೆ, ಏನೋ ಒಂದು ಅಪ್ಲೈ ಅನ್ನ ಮಾಡೋದಕ್ಕೆ. ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ಇದೇ ತಿಂಗಳು 21 ಸೆಪ್ಟೆಂಬರ್ 2025 ಇದರ ಒಂದು ಲಾಸ್ಟ್ ಅಥವಾ ಒಂದು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಕೇವಲ ಒಂದು 20 ದಿನ ಮಾತ್ರ ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ಕೊಂಡ್ಬಿಡಿ, ಅರ್ಥ ಮಾಡ್ಕೊಂಡ್ಬಿಡಿ. ನಂತರ ತಾವು ಆರಾಮಾಗಿ ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಅಪ್ಲೈ ಮಾಡುವ ಮುಂಚೆ ತಾವೇನೋ ಒಂದು ಕ್ಲಾರಿಟಿಯನ್ನ ತಾವು ತಗೊಂಡ್ಬಿಡಿ. ಯಾವ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಆ ಒಂದು ಪೋಸ್ಟ್ ಗೆ ರಿಲೇಟೆಡ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಏನಾಗಿರುತ್ತೆ, ನಮಗೆ ಒಂದು ಸ್ಯಾಲರಿ ಹೇಗೆ ಸಿಗುತ್ತೆ, ಎಕ್ಸಾಮ್ ಪ್ಯಾಟರ್ನ್, ಎಕ್ಸಾಮ್ ಸಿಲೆಬಸ್ ಬಗ್ಗೆ ತಾವು ಡೀಟೇಲ್ ಆಗಿರುವಂತಹ ಒಂದು ಮಾಹಿತಿಯನ್ನ ತಾವು ಇಲ್ಲಿ ತಗೊಳ್ಳಬೇಕು. ಇಲ್ಲಿ ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ತಾವು ನೋಡಬಹುದು 13,217 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ನೋಡಿ, ಆಲ್ ಇಂಡಿಯಾ ಒಂದು ವೇಕೆನ್ಸಿ ಆಗಿರುತ್ತೆ. ಅದರಲ್ಲೂ ನಮ್ಮ ಒಂದು ಕರ್ನಾಟಕದಲ್ಲಿಯೂ ಕೂಡ ಬಹಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಕ್ಯಾಟಗರಿ ವೈಸ್ ಕೂಡ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ ಮುಂದೆ ತಾವು ನೋಡಬಹುದು. ಇದರ ಒಂದು ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡೋದು ಸ್ನೇಹಿತರೆ, ಆಲ್ರೆಡಿ ಇದರ ಒಂದು ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಓಕೆ, ನಾನು ಡೀಟೇಲ್ ಆಗಿರುವಂತಹ ಒಂದು ಪೋಸ್ಟ್ ವೈಸ್ ಇಲ್ಲಿ ಒಂದು ತಿಳಿಸ್ಬಿಡ್ತೀನಿ. ಮೊದಲು ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ನೋಡಬಹುದು, ಎನಿ ಗ್ರಾಜುಯೇಟ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ಆಫೀಸ್ ಅಸಿಸ್ಟೆಂಟ್ ಅಥವಾ ಒಂದು ಮಲ್ಟಿಪರ್ಪಸ್ ಅಂತ ಕರಿತೀವಿ, ಮತ್ತೆ ಆಫೀಸ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ಗೆ ತಾವೇನೋ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬಹುದು. ಇದನ್ನ ಬಿಟ್ಟು ಬೇರೆ ಒಂದು ವೇಕೆನ್ಸೀಸ್ ಕೂಡ ರಿಲೀಸ್ ಅನ್ನ ಮಾಡಿದ್ದಾರೆ. ಬಟ್ ಅಲ್ಲಿ ಬಹಳ ಏನು ಜಾಸ್ತಿ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ, ಅನುಭವವನ್ನ ಕೇಳಿದ್ದಾರೆ. ಬಟ್ ಈ ಒಂದು ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸ್ ಸ್ಕೇಲ್ 1 ಎರಡು ಒಂದು ಪೋಸ್ಟ್ ಏನಿದಾವೆ, ಇದಕ್ಕೆ ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ಒಂದು ಕೇಳಿಲ್ಲ, ಅನುಭವ ಇಲ್ಲ ಅಂದ್ರೂ ಕೂಡ ತಾವು ಇಲ್ಲಿ ಅಪ್ಲೈಯನ್ನ ಮಾಡಬಹುದು. ಯಾರು ಅಪ್ಲೈಯನ್ನ ಮಾಡಬಹುದು ಅಂದ್ರೆ ಎನಿ ಗ್ರಾಜುಯೇಟ್, ಯಾರಾದ್ರೂ ಆಗ್ಲಿ
ಏನೋ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದು BCom, BSc, BA, BBA, ಇಂಜಿನಿಯರಿಂಗ್ ಒಟ್ಟಾರೆ ಒಂದು ಪದವಿ ತಾವೇನಾದ್ರೂ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಒಂದು ಆಫೀಸ್ ಅಸಿಸ್ಟೆಂಟ್ ಅಥವಾ ಒಂದು ಆಫೀಸ್ ಸ್ಕೇಲ್ 1 ಪೋಸ್ಟ್ಗೆ ತಾವು ಅಪ್ಲೈ ಅನ್ನ ಮಾಡಬೇಕು. ಗೊತ್ತಿರಲಿ, ಈ ಒಂದು ಎರಡರಲ್ಲಿ ಯಾವುದಾದರೂ ಒಂದು ಪೋಸ್ಟ್ಗೆ ಮಾತ್ರ ಅಪ್ಲೈ ಅನ್ನ ಮಾಡಕ್ಕೆ ತಾವು ಅರ್ಹತೆಯನ್ನ ಪಡ್ಕೊಂಡಿರ್ತೀರಾ. ಹಾಗೆ ನೋಡ್ಬೋದು, ಪ್ರೊಫಿಷಿಯನ್ಸಿ ಇಸ್ ದ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಅಂತ ಕೂಡ ಇಲ್ಲಿ ಒಂದು ತಿಳಿಸಿದ್ದಾರೆ. ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡ್ತೀರಿ, ಯಾವ ಒಂದು ಸ್ಟೇಟ್ ನಿಂದ ತಾವು ಅಪ್ಲೈ ಅನ್ನ ಮಾಡ್ತೀರಿ, ಆ ಒಂದು ಸ್ಟೇಟ್ ನ ಒಂದು ಲ್ಯಾಂಗ್ವೇಜ್ ತಮಗೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಒಂದು ಪಂಜಾಬ್ಗೆ ಅಪ್ಲೈ ಅನ್ನ ಮಾಡ್ತೀರಿ ಅಂದ್ಕೊಳ್ಳಿ, ಪಂಜಾಬ್ ನ ಒಂದು ಲ್ಯಾಂಗ್ವೇಜ್ ಏನು, ಪಂಜಾಬಿ ಇರುತ್ತೆ, ಪಂಜಾಬಿ ಬರಲೇಬೇಕು. ದಿಲ್ಲಿಗೆ ಅಪ್ಲೈ ಅನ್ನ ಮಾಡ್ತೀರಿ ಅಂದ್ಕೊಳ್ಳಿ, ದಿಲ್ಲಿನಲ್ಲಿ ಏನಿರುತ್ತೆ, ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ, ಹಿಂದಿ ಗೊತ್ತಿರಲೇಬೇಕು ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ ಯಾರೆಲ್ಲ ಅಪ್ಲೈ ಮಾಡ್ತೀರಿ, ಕನ್ನಡ ಭಾಷೆ ತಮಗೆ ಒಂದು ಗೊತ್ತಿರಲೇಬೇಕು ಅಂತ ಇಲ್ಲಿ ಒಂದು ಕಂಡೀಷನ್ ಅನ್ನ ಇಲ್ಲಿ ಒಂದು ಹೇಳಿದ್ದಾರೆ. ಒಂದು ಸ್ಟೇಟ್ ನ ಬಿಟ್ಟು ಇನ್ನೊಂದು ಸ್ಟೇಟ್ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಹಾಗೆ ಸ್ನೇಹಿತರೆ, ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದರ ಒಂದು ಸ್ಯಾಲರಿ ಬಗ್ಗೆ ಇಲ್ಲಿ ನಾನು ಮೊದಲೇ ಹೇಳ್ಬಿಡ್ತೀನಿ. ನೋಡ್ಬೋದು, ಆಫೀಸ್ ಅಸಿಸ್ಟೆಂಟ್ಗೆ ತಾವೇನು ಸುಮಾರು 35,000 ತಾವು ಸ್ಟಾರ್ಟಿಂಗ್ ಆಗಿರುವಂತಹ ಒಂದು ಸ್ಯಾಲರಿಯನ್ನು ತಾವು ಪಡಿಬಹುದು. ಹಾಗೆ ಒಂದು ಏನೋ ಒಂದು ಸ್ಕೇಲ್ 1ಗೆ ಮಾತಾಡೋದ್ರೆ 60,000ಕ್ಕಿಂತ ಹೆಚ್ಚು ಒಂದು ಸ್ಯಾಲರಿಯನ್ನು ತಾವು ಪಡಿಬಹುದು. ಇದು ನಾನು ಸ್ಟಾರ್ಟಿಂಗ್ ಆಗಿರುವಂತಹ ಒಂದು ಬೇಸಿಕ್ ಸ್ಯಾಲರಿ ಆಗಿರುವಂತ ಮಾತ್ರ ಇಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆ, ನಾವು ಬರ್ತಾ ಬರ್ತಾ ಒಂದು ಒಳ್ಳೆಯ ಒಂದು ಸ್ಯಾಲರಿ ಒಂದು 1 ಲಕ್ಷ, 1.5, 2 ಲಕ್ಷವರೆಗೂ ಕೂಡ ತಾವು ಈ ಒಂದು ಪೋಸ್ಟ್ ಅಲ್ಲಿ ತಾವು ಸಂಬಳ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಏಜ್ ಲಿಮಿಟ್ ಅನ್ನು ನಾವು ಇಲ್ಲಿ ಒಂದು ಗಮನಿಸಿದಾಗ ನೋಡಬಹುದು, ತಮ್ಮ ಒಂದು ಏಜ್ ಅನ್ನ 1/9/2025ಕ್ಕೆ ಇಲ್ಲಿ ಒಂದು ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ಮಿನಿಮಮ್ ಆಗಿ 18 ವರ್ಷ ಆಗಿರಬೇಕು ಇಲ್ಲಿ ಒಂದು ಏಜ್ ಲಿಮಿಟ್, ಮತ್ತು ಮ್ಯಾಕ್ಸಿಮಮ್ ಆಗಿ 28 ವರ್ಷ ಮತ್ತು 30 ವರ್ಷ ಆಗಿರಬೇಕು. 28 ವರ್ಷ ಯಾವ ಒಂದು ಪೋಸ್ಟ್ಗೆ ಅಂದ್ರೆ ಏನು ಒಂದು ಆಫೀಸ್ ಅಸಿಸ್ಟೆಂಟ್ಗೆ 28 ವರ್ಷ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಹೇಳಿದ್ದಾರೆ, ಮತ್ತು ಆಫೀಸ್ ಸ್ಕೇಲ್ 1ಗೆ 30 ವರ್ಷ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಹೇಳಿದ್ದಾರೆ. ಹಾಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾವು ಇಲ್ಲಿ ಒಂದು ಗಮನ ಕೊಟ್ಟಾಗ ತಾವು ನೋಡಬಹುದು, SC/ST ಗೆ 5 ವರ್ಷ, OBC ಗೆ 3 ವರ್ಷ, PWD ಗೆ ತಾವು ಕ್ಯಾಟಗರಿ ವೈಸ್ ಚೆಕ್ ಮಾಡಬಹುದು, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿಂದ ತಾವು ಪಡೆಯಬಹುದು. ಓಕೆನಾ. ಹಾಗೆ ಇದರ ಒಂದು ಅಪ್ಲಿಕೇಶನ್ ಫೀಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ನೋಡಬಹುದು, ಜನರಲ್, OBC ಮತ್ತು EWS ಗೆ 850 ರೂಪಾಯಿ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಹೇಳಿದ್ದಾರೆ, ಮತ್ತು SC/ST ಮತ್ತು PWD ಗೆ ಇಲ್ಲಿ ಒಂದು 175 ರೂಪಾಯಿ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲಿ ಒಂದು ಕೇಳಿರ್ತಾರೆ. ಆಲ್ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಏನೋ ಒಂದು ಅಪ್ಲೈ ಅನ್ನ ಮಾಡುವಂತಹ ಒಂದು ಪೋಸ್ಟ್ ಆಗಿರೋದ್ರಿಂದ ಈ ಒಂದು ಫೀಸ್ ಅನ್ನ ತಾವು ಇಲ್ಲಿ ಪೇ ಅನ್ನ ಮಾಡಲೇಬೇಕಾಗಿರುತ್ತೆ. ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನಕ್ಕೆ ನಾವು ಇಲ್ಲಿಂದ ನಾವು ಬಂದಾಗ ನೋಡಿ, ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನ ತಾವು ಆರಾಮಾಗಿ ತಾವು ಅರ್ಥ ಮಾಡ್ಕೊಂಡು ಬಿಟ್ರೆ ತಮಗೆ ಯಾವುದೇ ರೀತಿಯಂತಹ ಒಂದು ಡೌಟ್ ಇಲ್ಲಿ ಒಂದು ಇರುವುದಿಲ್ಲ. ಮೊದಲು ಇಲ್ಲಿ ಯಾವ ರೀತಿ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ ಅಂದ್ರೆ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಪ್ರಿಲಿಮ್ಸ್, ಮೈನ್ ಎಕ್ಸಾಮ್ ಇಲ್ಲಿ ಮಾಡ್ಕೊಂತಾರೆ. ನಂತರ ಒಂದು ಇಂಟರ್ವ್ಯೂ ಮುಖಾಂತರ ತಮ್ಮ ಒಂದು ಸಂಪೂರ್ಣವಾಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಪ್ರಿಲಿಮ್ಸ್ ಅಥವಾ ಒಂದು ಮೈನ್ ಎಕ್ಸಾಮ್ ಎರಡು ಏನಿದಾವೆ, ಇದು ಒಂದು MCQs ನ ಒಂದು ಕ್ವಶನ್ಸ್ ಇರುತ್ತೆ. ಅದರ ಒಂದು ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್ ಆಫ್ ಆಗಿರುವಂತಹ ಒಂದು ಕ್ವಶನ್ ಇರುತ್ತೆ. ತಾವೇನು ಒಂದು ಥಿಯರಿ ಟೈಪ್ ತಾವೇನು ಒಂದು ಬರೆಯುವಂತಹ ಒಂದು ಅವಶ್ಯಕತೆ ಇಲ್ಲ. ನೋಟಿಫಿಕೇಶನ್ ಅಲ್ಲಿ ಇದರ ಬಗ್ಗೆ ಒಂದು ಕ್ಲಿಯರ್ ಆಗಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಓಕೆನಾ. ಈ ಎಕ್ಸಾಮಿನೇಷನ್ಸ್ ಅನ್ನ ತಾವು ಕ್ವಾಲಿಫೈ ಆದ ನಂತರ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಇಂಟರ್ವ್ಯೂ. ಓಕೆನಾ. ಕೇವಲ ತಾವು ಇಂಟರ್ವ್ಯೂ ಯಾವ ಒಂದು ಪೋಸ್ಟ್ಗೆ ಹೋಗ್ಬೇಕಾಗಿರುತ್ತೆ ಅಂದ್ರೆ ಸ್ಕೇಲ್ 1ಗೆ ಮಾತ್ರ ತಾವು ಇಲ್ಲಿ ಒಂದು ಇಂಟರ್ವ್ಯೂ ಅನ್ನ ತಾವು ಹೋಗ್ಬೇಕಾಗಿರುತ್ತೆ. ರಿಮೈನಿಂಗ್ ಆಗಿರುವಂತಹ ಒಂದು ಪೋಸ್ಟ್ಗೆ ತಾವು ಇಂಟರ್ವ್ಯೂ ಸಹ ತಾವು ಇಲ್ಲಿ ಹೋಗುವಂತಹ ಒಂದು ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಮತ್ತೆ ಲ್ಯಾಂಗ್ವೇಜ್ ಟೆಸ್ಟ್ ಅಪ್ ಟು 8th ಕ್ಲಾಸ್ ಅಂತ ಕೂಡ ಇಲ್ಲಿ ಒಂದು ಹೇಳಿದ್ದಾರೆ. ಒಂದು ಲ್ಯಾಂಗ್ವೇಜ್ ಟೆಸ್ಟ್ ಅನ್ನು ನಡೆಸ್ಕೊಡ್ತಾರೆ. ಅದು ಯಾರಿಗೆ ಲ್ಯಾಂಗ್ವೇಜ್ ಟೆಸ್ಟ್ ಅಂದ್ರೆ, ತಾವೇನಾದ್ರೂ ಒಂದು 8th ವರೆಗೂ ತಾವೇನಾದ್ರೂ ಒಂದು ಕನ್ನಡ ಲ್ಯಾಂಗ್ವೇಜ್ ಅನ್ನ ಓದಿದ್ರೆ, ಕನ್ನಡ ಸಬ್ಜೆಕ್ಟ್ ಅನ್ನ ಓದಿದ್ರೆ ತಮಗೆ ಒಂದು ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ ಇಲ್ಲಿ ಒಂದು ಮಾಡಲ್ಲ. ಸಪೋಸ್ ತಾವೇನಾದ್ರೂ ಒಂದು ಕನ್ನಡ ಲ್ಯಾಂಗ್ವೇಜ್ 8th ವರೆಗೂ ತಾವು ಓದಿಲ್ಲ ಅಂದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಗಳನ್ನ ಗುರುತಿಸಿ ಈ ಒಂದು ಲ್ಯಾಂಗ್ವೇಜ್ ಟೆಸ್ಟ್ ಅನ್ನೋದು ಮಾಡ್ತಾರೆ. ಸಿಲೆಬಸ್ ಬಗ್ಗೆ ತಾವೇನೋ ಒಂದು ತಲೆ ಕೆಡಿಸಿಕೊಳ್ಳುವಂತಹ ಒಂದು ಅವಶ್ಯಕತೆ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇಲ್ಲಿ ಒಂದು ಪೇಸ್ಟ್ ಅನ್ನ ಮಾಡಿರ್ತೀನಿ. ಹಾಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಕಡೆಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ನೋಡಬಹುದು, ಮೊದಲನೇದಾಗಿ ಪ್ರಿಲಿಮ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಆಫೀಸ್ ಅಸಿಸ್ಟೆಂಟ್ ಅಥವಾ ಒಂದು ಮಲ್ಟಿಪಲ್ ಪರ್ಪಸ್ ಅಂತ ನಾವೇನ್ ಕರಿತೀವಿ, ಇಲ್ಲಿ ಒಂದು ಆಬ್ಜೆಕ್ಟಿವ್ ಟೈಪ್ ಆಫ್ ಆಗಿರುವಂತಹ ಒಂದು ಕ್ವಶನ್ಸ್ ಇರುತ್ತೆ. ಓಕೆನಾ. ತಾವು ನೋಡಬಹುದು, ರೀಸನಿಂಗ್ ಅಂತ ಕೇಳಿದ್ದಾರೆ, ನ್ಯೂಮೆರಿಕಲ್ ಅಬಿಲಿಟಿ ಅಂತ ಒಂದು ಕೇಳಿದ್ದಾರೆ. ರೀಸನಿಂಗ್ ಮೇಲೆ 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ, ಸುಮಾರು 25
ನಿಮಿಷ ತಮಗೆ ಒಂದು ಕಾಲಾವಕಾಶ ಕೊಡ್ತಾರೆ. ನ್ಯೂಮೆರಿಕಲ್ ಅಬಿಲಿಟಿಗೆ 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ, ಸುಮಾರು 20 ನಿಮಿಷ ಇಲ್ಲಿ ಒಂದು ಟೈಮ್ ಅನ್ನು ಕೊಟ್ಟು ಟೋಟಲ್ ಆಗಿ 80 ಕ್ವಶನ್ಸ್ ಇರುತ್ತೆ, 80 ಮಾರ್ಕ್ಸ್ ಇರುತ್ತೆ. ಓಕೆನಾ, 0.25 ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಬಹಳ ಒಂದು ಕೇರ್ ಆಗಿ ತಾವು ಏನು ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ನ ತಾವು ಇಲ್ಲಿ ಕೊಡಬಹುದು. ಓಕೆನಾ, ಈ ಒಂದು ಪ್ರಿಲಿಮ್ ಎಕ್ಸಾಮ್ ನ ತಾವು ಏನು ಒಂದು ಬರೆಯೋದಕ್ಕೆ ತಾವು ಡೇಟು ಸಹ ಇಲ್ಲಿ ನೋಡಬಹುದು, ಮೆನ್ಷನ್ ಅನ್ನ ಮಾಡಿದೀನಿ. ಒಂದು ಸಲ ತಾವು ನೋಡ್ಕೊಂಡ್ಬಿಡಿ. ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ನಂತರ ಆಫೀಸ್ ಸ್ಕೇಲ್ 1ಗೆ ನಾವು ಬಂದಾಗ ಪ್ರಿಲಿಮ್ಸ್ ಅಲ್ಲಿ ರೀಸನಿಂಗ್ ಮೇಲೆ 40 ಕ್ವಶನ್ಸ್ 40 ಮಾರ್ಕ್ಸ್ ಸೇಮ್ ಆಗಿರುವಂತಿರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 40 ಕ್ವಶನ್ಸ್ 40 ಮಾರ್ಕ್ಸ್ ಇರುತ್ತೆ, 80 ಕ್ವಶನ್ಸ್ 80 ಮಾರ್ಕ್ಸ್ ಇರುತ್ತೆ. ಸುಮಾರು 45 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಇದರಲ್ಲೂ ಕೂಡ 0.25 ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಇಷ್ಟು ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಆಗಿರುತ್ತೆ. ನೋಡಿ, ತಾವೇನಾದ್ರೂ ಒಂದು ಮೈನ್ ಎಕ್ಸಾಮ್ಗೆ ತಾವು ಅಟೆಂಡ್ ಆಗಬೇಕು ಅಂದ್ರೆ ಮೊದಲು ತಾವು ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ತಾವು ಕ್ವಾಲಿಫೈ ಅನ್ನ ಮಾಡಿಕೊಂಡು ನಂತರ ತಾವು ಮೈನ್ ಎಕ್ಸಾಮಿನೇಷನ್ಗೆ ತಾವು ಹೋಗಬೇಕಾಗಿರುತ್ತೆ. ಮೊದಲೇ ಹೇಳಿದ್ದೀನಿ ನೋಡಿ, ಮೈನ್ ಎಕ್ಸಾಮಿನೇಷನ್ ನೋಡಬಹುದು ಆಬ್ಜೆಕ್ಟಿವ್ ಟೈಪ್ ಆಗಿರುವಂತಹ ಒಂದು ಕ್ವಶನ್ ಇರುತ್ತೆ. ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ಗೆ ತಾವು ನೋಡಬಹುದು ಸುಮಾರು 200 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. 120 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. 1 ಗಂಟೆ ತಮಗೆ ಇಲ್ಲಿ ಒಂದು ಕಾಲಾವಕಾಶನ ಕೊಟ್ಟಿರ್ತಾರೆ. ಆರಾಮಾಗಿ ತಾವು ಇಲ್ಲಿ ಏನು ಬರೀಬಹುದು ನೋಡಬಹುದು. ರೀಸನಿಂಗ್ ಮೇಲೆ 40 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ, ಸುಮಾರು 30 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಕಂಪ್ಯೂಟರ್ ನಾಲೆಡ್ಜ್ ಮೇಲೆ 40 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ, 15 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಜನರಲ್ ಅವೇರ್ನೆಸ್ಗೆ 40 ಕ್ವಶನ್ಸ್ 40 ಮಾರ್ಕ್ಸ್ 15 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಇಂಗ್ಲಿಷ್ ಮತ್ತು ಲ್ಯಾಂಗ್ವೇಜ್ ಇದು ಒಂದು ಆಪ್ಷನಲ್ ಆಗಿರುತ್ತೆ. ತಾವು ಒಂದನ್ನ ತಾವು ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೇಮ್ ಆಗಿರುವಂತಹ ಒಂದು ಕ್ವಶನ್ಸ್ ಇರುತ್ತೆ, ಮಾರ್ಕ್ಸ್ ಇರುತ್ತೆ ಮತ್ತು ಟೈಮ್ ಸಹ ಮೆನ್ಷನ್ ಮಾಡಿರ್ತಾರೆ. ನ್ಯೂಮೆರಿಕಲ್ ಅಬಿಲಿಟಿಗೆ 40 ಕ್ವಶನ್ಸ್ 50 ಮಾರ್ಕ್ಸ್ ಮತ್ತು 30 ನಿಮಿಷ ಒಂದು ಟೈಮ್ ಅನ್ನ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಇಲ್ಲಿಯೂ ಕೂಡ 0.25 ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಇರುತ್ತೆ. ಹಾಗೆ ಆಫೀಸ್ ಸ್ಕೇಲ್ 1ಗೆ ಕೂಡ ತಾವು ಸೇಮ್ ಆಗಿರುವಂತಹ ಒಂದು ಏನೋ ಒಂದು ಎಕ್ಸಾಮ್ ಪ್ಯಾಟರ್ನ್, ಎಕ್ಸಾಮ್ ಸಿಲೆಬಸ್, ನಂಬರ್ ಆಫ್ ಕ್ವಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಟೈಮ್ ಸಹ ಇರುತ್ತೆ. ತಾವು ಬೇಕಾದ್ರೆ ಒಂದು ಸಲ ತಾವು ಇಲ್ಲಿ ಚಕೋಟನ್ನ ತಾವು ಮಾಡ್ಕೋಬಹುದು. ಈ ಒಂದು ಮೈನ್ ಎಕ್ಸಾಮ್ ನ ಒಂದು ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು, ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ. ಇದು ಕೂಡ ಒಂದು ಸಲ ತಾವು ಚಕೋಟನ್ನ ತಾವು ಮಾಡ್ಕೊಂಡ್ಬಿಡಿ. ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಅಬ್ಸರ್ವ್ ಮಾಡ್ಕೊಂಡ್ಬಿಡಿ. ವರ್ಷನ್ ಆಫ್ ಟೆಸ್ಟ್ ಅಥವಾ ಒಂದು ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂತ ಏನ್ ಮೆನ್ಷನ್ ಮಾಡಿದ್ದಾರೆ, ಇಂಗ್ಲಿಷ್, ಹಿಂದಿ, ಕನ್ನಡ ಅಂದ್ ಕೊಂಕಣಿ 4 ರಿಂದ 5 ಒಂದು ಲ್ಯಾಂಗ್ವೇಜ್ ಇರುತ್ತೆ. ಓಕೆನಾ, ತಾವು ಕನ್ನಡ ಅಂತ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡ್ರೆ ಏನು ಒಂದು ಕನ್ನಡದಲ್ಲೇ ತಾವು ಆರಾಮಾಗಿ ತಾವು ಎಕ್ಸಾಮಿನೇಷನ್ ತಾವು ಬರೀಬಹುದು. ಹಾಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಸಹ ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡ್ಕೊಂಡ್ಬಿಡಿ. ಓಕೆನಾ, ಇಷ್ಟು ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಫೈನಲ್ ಆಗಿ ಯಾವ ರೀತಿ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ನಾವು ಹಾಕಬಹುದು ಅಂದ್ರೆ ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚಕೋಟನ್ನ ಮಾಡಿ ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದರಿಂದ ಹೋಗಿ ತಾವು ಏನೋ ಒಂದು ಆರಾಮಾಗಿ ಒಂದು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್, ತಮ್ಮ ಒಂದು ಅಪ್ಲಿಕೇಶನ್ ಪ್ರೋಸೆಸ್, ಓಕೆ, ನಂತರ ತಾವು ಪೇಮೆಂಟ್ ಅನ್ನ ಮಾಡಿ ತಾವು ಫೈನಲ್ ಆಗಿರುವಂತಹ ಒಂದು ಸಬ್ಮಿಟ್ ಅನ್ನ ಮಾಡುವಂತಹ ಒಂದು ಸಣ್ಣದಾಗಿರುವಂತಹ ಒಂದು ಕೆಲಸ ಆಗಿರುತ್ತೆ. ಅಷ್ಟೇ ಅಲ್ಲ, ತಾವೇನಾದ್ರೂ ಈ ಒಂದು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ತಾವು ಚಕೋಟನ್ನ ಮಾಡಬೇಕು, ಒಂದು ಸಲ ತಾವು ಚಕೋಟನ್ನ ಮಾಡಬೇಕು ಅಂದ್ರೆ ಇದೇ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಒಂದು PDF ಸಹ ನಾನು ಡೌನ್ಲೋಡ್ ಅನ್ನ ಏನೋ ಒಂದು ಅಪ್ಲೋಡ್ ಅನ್ನ ಮಾಡಿ ಬಿಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಏನೋ ಒಂದು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಚಕೋಟನ್ನ ತಾವು ಮಾಡಬಹುದು. ಐ ಹೋಪ್ ಸ್ನೇಹಿತರೆ, ಈ ಒಂದು ಗ್ರಾಮೀಣ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡಿಬಿಟ್ಟಿದ್ದೀನಿ. ಪ್ರತಿಯೊಬ್ಬರಿಗೂ ಒಂದು ಅರ್ಥ ಆಗಿದೆ ಅನ್ಕೊಂತೀನಿ. ಓಕೆ, ಈ ಒಂದು ವೇಕೆನ್ಸಿಯ ಒಂದು ರಿಲೇಟೆಡ್ ಯಾವುದೇ ಒಂದು ಡೌಟ್ ಇದ್ರೂ ಕೂಡ ತಾವು ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಆದಷ್ಟು ಪ್ರತಿಯೊಬ್ಬರ ಒಂದು ಡೌಟ್ ಬಗ್ಗೆ ನಾನು ಕ್ಲಾರಿಟಿಯನ್ನ ಖಂಡಿತವಾಗಿ ಕೊಡ್ತೀನಿ. ಸೊ ಮುಂದಿನ ಮತ್ತೊಂದು ವೇಕೆನ್ಸಿಯ ಒಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗೋಣ.